ದಂಡುಪಳ್ಳಿ. ನೀವು ಇದ್ದಾಗಿದ್ರೆ ಅವರು ಅವ್ರಿಗೆ ಸಜಾ ಬಟ್ಟೆ ಕೊಟ್ಟನೆ ನಾನು. ವೆಂಕಟೇಶ, ನಲ್ಲತಿಮ್ಮ, ದೊಡ್ಡನಮ್ಮ ಎಲ್ಲರೂ ಓದ್ತು. ಒಟ್ಟಿಗೆ ಇದ್ರೆ ಅವರಲ್ಲ ಒಟ್ಟಿಗಿರ್ಲಿಲ್ಲ, ಬೇರೆ ಬೇರೆ ರೂಮ್ಗಳೊಳಗಿದ್ದು. ಕೆಲವು ಟ್ರಯಲ್ಸ್ ಕೇಸ್ಗಳಿರೋದು, ಸಜಾನು ಆಗಿರೋದು, ಯಾರಿಗೂ ಎದುರ್ತಿರಲ್ಲ. 100 ಕೇಸ್ಗಳು ಇರೋದ್ರಿಂದ, ಒಂದು ಗುಂಪು ತಂಡನೇ ಇರೋದ್ರಿಂದ ಸರಿ ಆಫೀಸರ್ ಮೇಲೆ ಹೋಗ್ಬಿಡೋದು, ಕಂಪ್ಲೇಂಟ್ ಮಾಡಿಬಿಡೋದು. ಆ ಕೇಸಿನ ಜೊತೆಲಿ ಈ ಕೇಸು ಅನ್ನೋ ಮಟ್ಟಕ್ಕೆ ಪ್ರಿಪೇರ್ ಆಗ್ಬಿಟ್ರು ಅವರು. ಉಮೇಶ್ ರೆಡ್ಡಿ ಅಂತ ತಾನೇ ಗೊತ್ತು, ಒಳ್ಳೊಳ್ಳೆ ಕ್ರಿಕೆಟ್ ಎಲ್ಲ ಆಡ್ಕೊಂಡಿದ್ದ. ಇದ್ದಾಗ ಗೊತ್ತು ನನಗೆ. ನಾನೇ ಅವ್ರ ಇಂಟರ್ವ್ಯೂ ರೂಮ್ನಾಗೂ ಕೆಲಸ ಮಾಡಿದೆ ಅನ್ನಲ್ಲ. ಅವ್ರ ಅಮ್ಮ ಬಂದ್ಕೆ ನಮ್ಮ ಹುಡುಗನ ಕರೆಸಪ್ಪ ಅನ್ನೋದು, ಗೌರಮ್ಮ ಅಂತ, ಚಿತ್ರದುರ್ಗ ಇರಬೇಕು ಅವರು. ನಾನು ಇವಾಗಲೇ ಒಂದು ಮಾತು ಹೇಳಿದೆ, ಹಲವಾರು ಪ್ರಕರಣಗಳಲ್ಲಿ ಏನು ಕಾನೂನು ಬಾಹಿರವಾದಂಥ ಘಟನೆಗಳು, ಕೊಲೆ ಇರ್ಬೋದು, ರೇಪ್ ಇರ್ಬೋದು, ಕೊಟಮುಟ್ಟು ಕೇಸ್ ಆಗಿರ್ಬೋದು, ಏನು ಕಾನೂನು ಬಾಹಿರವಾದಂಥ ಘಟನೆಗಳು ಎಲ್ಲದಕ್ಕೂ ನನ್ನ ಕೇಸ್ ಹಾಕ್ತಾರೆ ಒಂದು IPCನಲ್ಲಿ. ಅಂಥ ವ್ಯಕ್ತಿಗಳನ್ನ ಕೆಲವರು ಇಲ್ಲಿ TV ನಲ್ಲೋ ಪೇಪರೋ ಓದ್ತಿರ್ಬೋದು. ನಾನು ಆ ವ್ಯಕ್ತಿನೂ ಸೇರಿ ನೋಡ್ತಾ ಇರ್ತೀನಲ್ಲ ದಿನ. ಇವಾಗ ನೀವೇನು ಮಾಡ್ತಿರ್ತಾರೆ, TV ನೋಡ್ಕೊಂಡು ನ್ಯೂಸ್ನಲ್ಲಿ ಇಂಥವನು ಹಿಂಗೆ ಮೋಸ ಮಾಡಿಬಿಟ್ಟವನೇ, ಈ ಥರಕ್ಕೆ ಹಿಂಗೆ ನೋಡಿ. ಇವಾಗ ಯಾರೋ ಒಬ್ಬ 4500 ಕೋಟಿ ಮಾಡಾಕವ್ರೆ. 4500 ಕೋಟಿ ಕೇವಲ 5 ವರ್ಷದಲ್ಲಿ. 4500 ಕೋಟಿನ ಏನೋ ಜನಗಳಿಗೆ ಆಶ್ವಾಸನೆ ಕೊಟ್ಟು ಐಸ್ ಕ್ರೀಮ್ ಮಾರೋಂಥ ವ್ಯಕ್ತಿ 4500 ಕೋಟಿನ ಮಾಡಿ 2028ಕ್ಕೆ ನಾನೇ CM ಅನ್ನೋ ಘೋಷಣೆ ಮಾಡ್ತಾರೆ. ಸಾವಿರಾರು ಜನದ ಮಧ್ಯದಲ್ಲಿ ಘೋಷಣೆ ಮಾಡ್ತಾರೆ. ಕೆಡು ಪ್ರಾಪ್ತಿ ಅನ್ನೋದೆಲ್ಲಿತ್ತು, ಜನದ ಕಣ್ಣಿಗೆ ಬಿದ್ದು ಈಗ ಜೈಲಾಗಿದ್ದಾರೆ. ಪ್ರೆಸೆಂಟ್ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಇರಬೇಕು. ಈಗ ಪ್ರೆಸೆಂಟ್ ಜೈಲಾಗಿದ್ದಾರಲ್ವ ಇವಾಗ. ಹೌದು. ಅಂದರೆ ಎಷ್ಟು ಕಡಿಮೆ ಅವಧಿನಲ್ಲಿ 4500 ಕೋಟಿ ಅಂದರೆ ಏನು ಕಡಿಮೆ ವಿಚಾರನ? 35,000 ಜನಗಳಿಗೆ ಮೋಸ ಮಾಡಿ ನಮ್ಮ ಚೀಟಿಂಗ್ 420. ಇದೇನಾಯಿತು? ಎಲ್ಲಿ ಬರುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ? 420 ಕೇಸ್ ಹಾಕಿ ಸಾರ್ವಜನಿಕವಾಗಿ ಎಷ್ಟು ಕೊಡ್ಬೋದು ಶಿಕ್ಷೆ? ಅದನ್ನೆಲ್ಲ ಎಲ್ಲ ಪ್ರಕರಣಗಳು ಹಂತವಾಗಿ ನಡೆದು ಅಂತಂದ್ರೂ ಅಷ್ಟೇ ಆಗುತ್ತೆ. 420 ಕೇಸ್ಗೆ ಒಂದು ಇಷ್ಟೇ ಅಂತ ಒಂದು ಮಿತಿ ಇರುತ್ತೆ, ಅಷ್ಟೇ, ಜಾಸ್ತಿ ಇರಲ್ಲ. ಒಂದು 6 ತಿಂಗಳು, ವರ್ಷ, 3 ತಿಂಗಳು ಈ ಥರ. ಇವು ಡಿಲೇ ಆಗೋದು ಯಾವಾಗ ಆಗ್ತದೆ ಅಂದರೆ, ಇವ್ರು 35,000 ಜನ ಆಗಿರೋದ್ರಿಂದ ಇಲ್ಲೊಂದು ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ. ಈ ಕೇಸ್ನ ನಿಧಾನಕ್ಕೆ ನೆನೆಸ್ಕೊಂಡು ಹೋಗ್ಬಿಟ್ರೆ ಆ ಕೇಸ್ ವಿಳಂಬ ಆಗೋಕ್ಕೆ ಸಾಧ್ಯತೆ ಇರ್ತದೆ. ಎಲ್ಲ ಒಟ್ಟಿಗೆ ಮಾಡ್ಬಿಟ್ಟು ಕನ್ಕರೆಂಟ್ ಮಾಡ್ಬಿಟ್ಟು ಅಂತಂದರೆ ಫಿನಿಶ್ ಕೇಸ್. ಒಟ್ಟಿಗೆ ಹೊಡೆದಾಕ್ಬಿಡ್ತಾರೆ, ಮುಗಿತಲ್ಲ. ಇನ್ನೊಂದು ಬಿಡ್ತಾನೆ. 4,000 ಕೋಟಿ ಇಷ್ಟು ವರ್ಷ ಅಂತ ಎಷ್ಟು ಮ್ಯಾಕ್ಸಿಮಮ್ ಮೋಸ ಮಾಡಿರೋದಕ್ಕಿಂತ ಎಷ್ಟು ಕೊಡ್ತಾರೆ? ಎಷ್ಟಾಗಿ ಜೀವಾವಧಿ ಶಿಕ್ಷೆ ಅಂತೂ ಕೊಡೋಕ್ಕಾಗೋದಿಲ್ಲ. ಹೆಂಗೆ ಕೊಟ್ಬಿಡ್ತಾರೆ? ಮೋಸದ ದೊಡ್ಡ ಶಿಕ್ಷೆ ಇಲ್ಲ, ಅಷ್ಟು ಬೇಕಾದ್ರೆ ಹೊಡೆಸ್ಬಿಡ್ತಾರೆ ಮನ್ಸು ಮಾಡ್ಯಾರೆ. ಯಾವ ರೀತಿ? ಈಗ 100 ಜನ ಪ್ರಕರಣಗಳು ಕೇಸೇ ಮುಗ್ದಿರೋದಿಲ್ಲ, ಹೆಂಗೆ ಹೋಗ್ತಾನೆ? ಎಲಿಜಿಬಲ್ ಬರಬಲ್ಲ ಬಿಡೋಕ್ಕೆ. ಆ ಕೇಸು ಇನ್ನೂ ಮುಗ್ದಿರಲ್ವಲ್ಲ, ಪ್ರಕರಣಗಳು ಹಂತವಾಗಿ ನಡೀತಲ್ಲೇ. ಎಷ್ಟೋ ಜನ ಕೇಸ್ ಹಾಕ್ಬಿಟ್ಟಿರ್ತಾರಲ್ಲ. ಎಷ್ಟು ಜನ ಇಂಥ ಕೇಸ್ಗಳಿಗೆ ಇವಾಗ 4-5 ಜನ, ಇವಾಗ ಉದಾಹರಣೆಗೆ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇರೋದು, ಒಂದು 4-5 ಜನ ಅಲ್ಲ 4-5 ಕೇಸ್ ಹಾಕಿಸ್ಕೊಂಡು ಒಂದು ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ. ಇಂಥ ಕೇಸ್ನೇ ಕೊಟ್ಟೆ ಅಂತ ಏನಲ್ಲ. ಉದಾಹರಣೆಗೆ ಒಬ್ಬ ಕೇಸ್ನ ಒಪ್ಕೊಂಡ್ಬಿಡ್ತಾನೆ. ಯಾವಾಗ? ಒಂದು 380 ಒಂದು ಕಳ್ತನ ಮಾಡಿ ಒಬ್ಬ ಜೈಲಿಗೆ ಹೋಗ್ಬಿಟ್ಟಿರ್ತಾನೆ. ಪಿಟಿ ಅಲ್ಲ ಅದು, 380 ಕಳ್ತನದ ಕೇಸು. 380 ಅಂತ ಪಿಟಿ ಅಂದ್ರೆ ನಿಮ್ಮ ಲೆಕ್ಕ ಸಣ್ಣದು, 1 ವರ್ಷ. 96 KP ಆಕ್ಟ್ ಅಂತ ಬರುತ್ತೆ. ಎಲ್ಲ ನಿಂತಿದ್ದಾನ ಪಂತಿದ್ದಾನ, ಇಷ್ಟೊತ್ತಿಗೆ ಹೆಂಗೆ ನಿಂತಿದ್ದೆ ನೀನು? ಎಲ್ಗೋಬೇಕಾಯ್ತು. ಅವನು ಸಮಂಜಸವಾದ ಉತ್ತರನ ಪೊಲೀಸ್ನವರಿಗೆ ಕೊಟ್ಟಿರೋದಿಲ್ಲ, ಅವನಿಗೆ ಡೌಟ್ ಬಂದಿರ್ತದೆ. ಅಥವಾ ಎಲ್ಲ ಬಾಹಿರ ಇದು ಪಬ್ಲಿಕ್ನಲ್ಲಿ ನಿಂತ್ಕೊಂಡು ಯಾರೋ ಬೈಯೋದು, ಅವ್ಯಾಚಾರ ಶಬ್ದಗಳು ಮಾಡೋದು, ಅವ್ಯಾಚಾರ ಶಬ್ದಗಳನ್ನ ಉಪಯೋಗಿಸೋದು, ಈ ಥರದ ಒಂದು ಸಣ್ಣ ಪುಟ್ಟ ಕೇಸ್ಗಳು ಅದು ಒಂದು ಪಿಟಿ ಕೇಸ್ ಅಂತ ಹೇಳ್ಬೋದು. ಅದಕ್ಕೆ ಫೈನ್ ಹಾಕಿ ಬಿಟ್ಬಿಡ್ತಾರೆ. ಕರೆಕ್ಟಾಗಿ ಇದು ಮಾಡ್ದ ಅಂದ್ರೆ ಪಿಟಿ ಕೇಸ್ಗೆ ಫೈನ್ ಹಾಕಿ ಬಿಟ್ಬಿಡ್ತಾರೆ. ದುಡ್ಡಿಲ್ದಾಗ ಅವ್ರನ್ನ ಜೈಲಿಗೆ ಹಾಕಿರ್ತಾರೆ ಅಷ್ಟೇ. ಅದು ಫೈನ್ ಹಾಕಿ ಕಳ್ಸೋಂಥ ಪ್ರಕರಣನೇ. ಹಾಗಾಗಿ ನಾನು ಏನು ಹೇಳ್ತಿದ್ದೆ ಹೇಳಿ? ಅದೇ ಈ ಕೇಸು ಕಳ್ತನದ ಕೇಸು ಒಂದು 10 ಕೇಸ್ ಮಾಡಿರ್ತಾನೆ ಅಂತ ಕೇಳಿ. ಕಳ್ತನದ ಕೇಸ್ಗೆ ಮಿನಿಮಮ್ಮು ಕಳ್ತನನೇ ಬೇರೆ, ರಾಬ್ರಿನೇ ಬೇರೆ, ಡಕಾಯ್ತಿನೇ ಬೇರೆ ಇರುತ್ತೆ. ಕಳ್ತನನ ಕೇಸು ಅಂತಂದರೆ ಯಾರು ಇಲ್ದಾಗ ಹೋಗಿ ಕದ್ಬಿಟ್ಟು ಅವನು ಬೇಗ ಮುರಿದ್ಬಿಟ್ಟು ಹೋಗಿ ಮಾಡಿ ತಗೊಂಡೋಗಿರ್ತಾನೆ, ಅದು ಕಳ್ತನ. ರಾಬ್ರಿ ಅಂದರೆ ನಿನ್ನ ಮಾತ್ರ ಗೊತ್ತು, ಕೊಡಿಲಿ ನಿನ್ನ ಹತ್ರ ಏನೈತೆ ಅಂತ ಹಿಂಗೆ ಕಿತ್ಕೊಂಡು ಹೋಗೋವಂಥದ್ದು. ಒಬ್ಬರಿಂದ 2, 3 ಜನದ ಒಳಗಡೆಯಲ್ಲಿ ಮಾಡ್ತಾರೆ, ಅದು ರಾಬ್ರಿ. ಏನಂತ ಚಾಕು ಚೂರಿ ತೋರಿಸ್ಬಿಟ್ಟು ಅದೇ ಅವ್ರದ್ದೇ ಆದಂಥ ಭಾಷೆನಲ್ಲಿ ಕಿತ್ಕೊಂಡು ಹೋಗ್ತಾ, ಅದು ರಾಬ್ರಿ. ಡಕಾಯ್ತಿ ಯಾವಾಗ ಬರುತ್ತೆ? ಒಂದು 4 ಜನಕ್ಕೂ ಮೇಲ್ಪಟ್ಟು ಒಂದು ಗುಂಪೆ, ಒಂದು ತಂಡನೆ ಮಾಡ್ಕೊಂಡು ಹೋಗಿ ಅವನಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಎದುರಿಸಿ ಬೆದರಿಸಿ ಕಿತ್ಕೊಂಡು ಅವ್ರು ಡಕಾಯ್ತಿ ಆಗ್ತಾರೆ. 95 ಪಕ್ಕ ಡಕಾಯ್ತಿ ಕೇಸು. ಅದಕ್ಕೆ ಒಂದು 10 ವರ್ಷವರೆಗೂ ಶಿಕ್ಷೆ ಇರುತ್ತೆ. ಅದಕ್ಕೆ ಕಳ್ತನದ ಕೇಸ್ಗೆ ಎಷ್ಟಿರುತ್ತೆ? 3 ವರ್ಷ ಕೊಡ್ತಾರೆ. ಈ ಥರ ಕಳ್ತನದ ಕೇಸ್ನೂ ಒಂದು 10 ಕೇಸ್ ಹಾಕಿಸ್ಕೊಂಡವನಿ ಅಂದ್ಕೊಳ್ಳಿ. ಉದಾಹರಣೆಗೆ
ಇವ್ನು 3 ವರ್ಷ ಅಂಡರ್ ಟ್ರಯಲಲ್ಲೇ ಕಳೆದು ಬಿಟ್ಟಿರ್ತಾನೆ, ಇನ್ನೂ ಅಷ್ಟು ಕೇಸ್ ಇರ್ತವೆ, ಒಂದು 4-5 ನಡೆದ್ಬಿಟ್ಟಿರ್ತವೆ, ಇನ್ನೂ ಒಂದು 4-5 ಕೇಸ್ ಇರ್ತವೆ. ಆ ಟೈಮ್ ನಾವು ಒಪ್ಕೊಂಡ್ಬಿಡ್ತಾವೆ ನಮ್ಮ ಕೇಸು. ಯಾಕೆ ಹೇಳಿ ನೋಡೋಣ. ಈಗ ಅಂಡ್ರೈಲ್ದೆಲ್ಲ ಸೇರಿ ಲೆಕ್ಕ ಹಾಕ್ಬಿಡ್ತಾರೆ. ಲೆಕ್ಕ ಹಾಕಿರ್ತಾರೆ, 3 ವರ್ಷ ತೀರ್ಸೋನಲ್ಲ ಒಪ್ಕೊಂಡ್ ಬಿಡು ಅಂತಾರೆ. ಇನ್ನು 2 ತಿಂಗಳಿಗೆ ಬಂದ್ಬಿಡ್ತೀನಿ ಹೋಗಪ್ಪತ್ಲಾಗತ್ತೆ. ತೀರೆ ಹೋಗಿರುತ್ತಲ್ಲ ತೀರೆ ಹೋಗಿರುತ್ತಲ್ಲ, ಅದಾಕ ಆರ್ಡರ್ ಕಾಪಿ ಬಂತು ಅಂದ್ರೆ ಅವತ್ತೇ ರಿಲೀಸ್ ಅಲ್ಲ ಅವನು. ಇದ್ರ ಇನ್ನೂ ಒಂದು 4-5 ವರ್ಷ ಕೇಸ್ ಹೊಡೆಯೋದು ಮುಗಿಯಲ್ವಲ್ಲ, ಹಾಗಾಗಿ ಒಪ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ಮೋಸ ಮಾಡಿಬಿಟ್ಟಿದ್ದೀನಿ ಅಂತ ಮಾಡಿಬಿಟ್ಟಿದ್ದೀನಿ ಅಂತ ಅವತ್ತೇ ರಿಲೀಸ್ ಆಗ್ತಾನಲ್ಲ. ಆಮೇಲೆ ಏನಾಗುತ್ತೆ ಕೇಳಿ, ಇವ್ನು ಮಾಡ್ದಾನ ಸಾಬೀತು ಆಗೋಯ್ತಲ್ಲ, ಇನ್ನು ಅವ್ನು ಮಾಡಲಿ ಬಿಡ್ಲಿ ಇನ್ಯಾವ್ದಾನ ಕೇಸ್ ನಡೀತದೆ ಹಾಕೊಂಡಾಗ ಇವನು ಮಾಡಿದ್ನಲ್ಲ ಹಿಂದೆ ಅನ್ನೋದು ತೋರಿಸ್ತಿರ್ತದೆ. ಅದನ್ನು ಯೋಚನೆ ಮಾಡ್ಬೇಕಲ್ಲ, ರೆಕಾರ್ಡ್ಸ್. ರೆಕಾರ್ಡ್ ಆ ಥರ ತೋರಿಸ್ತದೆ. ಇವನು ಬಿಡುಗಡೆ ಆಗಲಿ ಅಂತ ಒಪ್ಕೊಂಡ ನೆಕ್ಸ್ಟೇ ಅಕಸ್ಮಾತ್ ಏನಾದರೂ ಇವನು ಇನ್ನು ಅದೇ ಪ್ರಕರಣ ಕಳ್ತನ ಕೇಸಿಗೆ ಸಾಮಾನ್ಯವಾಗಿ ಅವಾಗ ಆಗ್ತಾನೆ ಇರ್ತಾರೆ. ಮರ್ಡರ್ ಕೇಸ್ ನಂಗೆ ಆಗಲ್ಲ, ಸುಮ್ಮನೆ ಅಗ್ಲಗ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯಾರನ್ನು ತೋರಿಸ್ತಾರೆ? ಅದೆಲ್ಲ ಭಾಳ ಕಷ್ಟ ಐತಿ. ಈ ಕಳ್ತನದ ಕೇಸ್ಗಳಾಗಿ ಯಾರೋ ಏನೋ ಮಾಡಿರ್ತಾರೆ, ಯಾರಿಗೋ ಹಾಕ್ಬಿಡ್ತಾರೆ. ಅವ್ನು ಹುಡ್ಕೋಕ್ಕಾಗ್ದಲ್ಲೇ ಅಂಥವೆಲ್ಲ ನಡೀತಾ ಇರ್ತವೆ, ಆಲ್ರೆಡಿ ನಡೀತಿರ್ತವೆ. ಯಾಕಂದರೆ ಅದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಯಾಕೆ ನೋಡಿದ್ದೀನಿ ಅಂತಂದರೆ ಎಲ್ಲರೂ ನನ್ನ ಹತ್ರಕ್ಕೆ ಅಲ್ಲಿ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡಿದ್ದಾಗ ಅವ್ರನ್ನೆಲ್ಲರೂ ವಿಚಾರಿಸ್ತೀನಲ್ಲ, ನೋಡಿ ಈ ಕೇಸನ್ನ ನಾನು ಮಾಡಿದ್ದೆ ಅಂತ ಅವನು ಒಪ್ಕೊಂತಾನೆ, ಇವನು ಒಪ್ಕೊಂತಾನಲ್ಲ. ಈಗ ಉದಾಹರಣೆಗೆ ದಂಡುಪಾಳ್ಯ ಅವರೆಲ್ಲ ನಿಮ್ಗೆ ಗೊತ್ತಲ್ಲ, ಪಿಕ್ಚರ್ಗಳೇ ಬಂದುಬಿಟ್ಟಿರ್ತಾವಲ್ಲ, ಅವರೆಲ್ಲ ನೋಡಿ ಅವರು. ನೀವು ಇದ್ದಾಗಿದ್ರೆ ಅವರು ಅವ್ರಿಗೆ ಸಜಾ ಬಟ್ಟೆ ಕೊಟ್ಟನೇ ನಾನು. ಸಜಾ ಬಟ್ಟೆ ಕೊಟ್ಟರೆ ವೆಂಕಟೇಶ ಅವ್ರೆಲ್ಲರೂ ಗೊತ್ತು, ತಿಮ್ಮ, ವೆಂಕಟೇಶ, ನಲ್ಲತಿಮ್ಮ, ದೊಡ್ಡನಮ್ಮ ಎಲ್ಲರೂ ಗೊತ್ತು. ಸಜಾ ಅವ್ರಿಗೆ ಫಸ್ಟ್ನೇ ಕನ್ವಿಷನ್ ಆದಾಗ ಸಜಾ ಬಟ್ಟೆ ಕೊಟ್ಟಿದ್ದೆ ಅಂತ ನಾನು ಅವಾಗಲೇ ಹೇಳಿಲ್ವಾ? ಒಟ್ಟಿಗೆ ಇರಲಿಲ್ಲ, ಬೇರೆ ಬೇರೆ ರೂಮ್ಗಳೊಳಗಿದ್ದು, ಕೆಲವು ಟ್ರಯಲ್ಸ್ ಕೇಸ್ಗಳಿರೋದು, ಸಜಾನೂ ಆಗಿರೋದು. ಇವನು 10,000-100,000 ಕೇಸ್ಗಳು ಅವರವಲ್ಲ. ನಾವು ಒಂದು 70-80 ಕೇಸ್ ಇದ್ವು ಅವರು. ಕೆಲವಕ್ಕೆ ಮರಣದಂಡನೆ ಆಯಿತು, ಕೆಲವಕ್ಕೆ ಜೀವಾವಧಿ ಶಿಕ್ಷೆ. ಜೈಲಾಗಿದ್ರಲ್ಲ, ಎಲ್ಲರ ಥರನೇ ಇದ್ರು ಅವರು ಓಡಾಡ್ಕೊಂಡು. ನಮಗೇನಂತ ಅನ್ನಿಸ್ತಿಲ್ಲ, ಅವ್ರು ರಾಯಲ್ ಮೇಂಟೈನ್ ಮಾಡಲಿಲ್ಲ. ಒಟ್ಟಾಗಿ ಒಂದು ಗತ್ತಾಗಿರೋರು ಯಾರಿಗೆ ಅದ್ರತಿರಲಿಲ್ಲ. ಅವ್ರು ನೋಡೋಕೆ ಮಾತ್ರ ತೀರಾ ಅಮಾಯಕರ ಥರನೇ ಇದ್ದಿದ್ದು. ಅವರು ನೀಟ್ನೆಸ್ ಇರ್ತಿರಲಿಲ್ಲ, ಒಂಥರ ಇರೋರು ಅವರು. ಅದೇ ಥರನೇ ಅವ್ರು ಇರ್ತಿದ್ದಿತ್ತು. ಯಾರಿಗೂ ಹೆದರ್ತಿರಲಿಲ್ಲ. 100,000 ಕೇಸುಗಳು ಇರೋದ್ರಿಂದನ, ಒಂದು ಗುಂಪು ತಂಡನೇ ಇರೋದ್ರಿಂದನ ಅವನ ಕೆಲವೊಂದು ಸರಿ ಆಫೀಸರ್ ಮೇಲೆ ಹೋಗ್ಬಿಡೋದು, ಕಂಪ್ಲೇಂಟ್ ಮಾಡಿಬಿಡೋದು. ಇದು ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿಬಿಡೋದು. ದಿನ ಕೋರ್ಟ್ ಇರ್ತಾವಲ್ಲ ಅವ್ರಿಗೆ 10,000 ಕೇಸ್ಗಳು. ಈ ಒಂದು ಜಂಬ ಆ ಕೇಸಿನ ಜೊತೆಲಿ ಈ ಕೇಸು ಅನ್ನೋ ಮಟ್ಟಕ್ಕೆ ಪ್ರಿಪೇರ್ ಆಗ್ಬಿಟ್ರು ಅವರು. ಮರಣದಂಡಿಗಳಾಗಿವೆ, ಜೀವಾವಧಿ ಶಿಕ್ಷೆಗಳಾಗಿವೆ. ಸರಿ, ನಡೀತಾ ಇದೆ. 1 ಮರ್ಡರ್ ಮಾಡಿದ್ರೆ ಜೀವಾವಧಿ, 10 ಮರ್ಡರ್ ಮಾಡಿದ್ರೆ ಅವನೇನು ಕತ್ತು ಮಾಡ್ದ ಅನ್ನೋದು. ಈ ಥರ ಸೀರಿಯಲ್ ಕಿಲ್ಲರ್ಸು ಈಗ ನೀವು ಏನೋ 10 ಕೇಸು ನಡೀತವೆ, 10 ಕೇಸು ಕನ್ವಿಟ್ ಆಗ್ಬಿಟ್ರೆ ಏನಾಗುತ್ತೆ? ಅದಕ್ಕೂ ಜೀವಾವಧಿನೇ. ಕೊನೆ ಸತಿ ಯಾವುದಾಗುತ್ತೆ ನೋಡ್ತಾರೆ. ಕನ್ಕರೆಂಟ್ ಮಾಡೋಕ್ಕೆ ಸಾಧ್ಯನೂ ಇರ್ತದೆ, ಅಥವಾ ಇವನ್ನೆಲ್ಲ ನೋಡ್ಬಿಟ್ಟು ಅವನಿಗೆ ಕೊನೆ ಕೇಸಿನಿಂದ ಲೆಕ್ಕಕ್ಕೆ ತಗೊಳ್ಳೋ ಸಾಧ್ಯತೆಗಳು ಇರ್ತದೆ. ಮರಣದಂಡನೆ ಕೊಟ್ಟರೂ ಕೊಡ್ಬೋದು. ಇವನ್ನೆಲ್ಲ ಒಂದು ಭಯ ಇರಲಿ, ಸಮಾಜಕ್ಕೆ ಒಂದು ಮೆಸೇಜ್ ಹೋಗಲಿ ಅಂತಾನೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಅವಧಿನಲ್ಲಿ ಧನಂಜಯ ಚಟರ್ಜಿ ಅನ್ನೋರು ಒಬ್ಬರಿಗೆ ಬಿಟ್ಟರು, ಗಲ್ಲಾಗಿದ್ದು ಬಿಟ್ಟರೆ ಕರ್ನಾಟಕದಾಗಲ್ಲ ಆ ವಿಷಯ ಗೊತ್ತಾಯಿತು. ನಮ್ಮ ಬೆಂಗಳೂರಲ್ಲಿ ಜೈಲು ಗಲ್ಲು ಇಲ್ಲವೇ ಇಲ್ಲ. ಬೆಳಗಾಂ ಮಿಂಡಲಾಗ ಜೈಲಿನಾಗಲ್ವ ಇರೋದು. ಬೆಂಗಳೂರು ಜೈಲು ಗಲ್ಲಾಕೋ ಶಿಕ್ಷೆ ಇಲ್ಲದೇ ಇಲ್ಲ, ಅದು ಆ ಸೆಟಪ್ ಇಲ್ಲ. ಹಳೆ ಜೈಲಿನಾಗಿತ್ತು, ಇಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಅಲ್ಲಿತ್ತು. ಅಲ್ಲಿ ಇವಾಗ ಇರೋ ಪರಪ್ನಗರದಾಗ ಅದೇನಿಲ್ಲ. ಆ ಥರ ಅನಿವಾರ್ಯದಾಗ ಏನಾನ ಆ ಥರ ಗಲ್ಲು ಶಿಕ್ಷೆ ಆದಂಥ ವ್ಯಕ್ತಿನ ಅಲ್ಲಿ ಇಟ್ಕೊಳ್ಳೋದಿಲ್ಲ. ಇಮಿಡಿಯೇಟು ಎಸ್ಕಾರ್ಡ್ ಹಾಕ್ಬಿಟ್ಟು ಬೆಳಗಾಂ ಜೈಲಿಗೆ ಕಳಿಸ್ತಾರೆ. ಅಲ್ಲಿ ಅವ್ರನ್ನೇ ಪ್ರತ್ಯೇಕವಾಗಿ ಇಳಿಸ್ತಾರೆ. ಆ ಗಲ್ಲು ಶಿಕ್ಷೆ ಆದ ಕೈದಿಗೂ ಆಗ್ತಿದ್ದಂಗೆ ಏನು ಅವನಿಗೆ ಗಲ್ಗೆ ಹಾಕ್ಬಿಡೋದಿಲ್ಲ. ಅದು ಹಂತವಾಗಿ ಹೈಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಆಗಿರೂ ಕೂಡ ಅವನ್ನೇನು ಹಾಕೋದಿಲ್ಲ. ರಾಷ್ಟ್ರಪತಿ ಹೋಗುತ್ತೆ, ರಾಷ್ಟ್ರಪತಿದು ಅಂತಿಮ ತೀರ್ಮಾನ ಆಗುತ್ತೆ. ಅವರೇನನ್ನ ಅಕಸ್ಮಾತ್ ಕ್ಷಮಾದಾನ ಕೊಟ್ಟು ಜೀವಾವಧಿ ಶಿಕ್ಷೆ ಬಿಡಿಸಿದ್ರೆ ಬಿಡುಗಡೆ ಆಗೋ ಸಾಧ್ಯತೆ ಇರ್ತದೆ. ಅಥವಾ ಜೀವಿತಾವಧಿ ಅಂತ ಕೊಟ್ಬಿಟ್ರು ಸ್ಪೈಲ್ ಆಗುತ್ತೆ ಲೈಫು. ಸಾಯ ತಕ್ಕ ಇಟ್ಕೊಂಡ್ಬಿಟ್ರಿ ಅಂತ ಮುಗಿತು. ಅಂದರೆ ಎಲ್ಲ ಪ್ರಕರಣಗಳಿಗೂ ಆ ಥರದ್ದು ಸಾಮಾನ್ಯಕ್ಕೆ ಕೊಡೋದಿಲ್ಲ. ಸರಳಾತಿ ಸರಳ, ವಿರಳಾತಿ ವಿರಳ ಅಂಥ ಪ್ರಕರಣದಲ್ಲಿ ಈಗ ಉಮೇಶ್ ರೆಡ್ಡಿಗೆ ಇದು ಮರಣದಂಡನೆ ಆಗಿದೆ. ಬಟ್ ಅವ್ನು ಮರಣದಂಡನೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಕನ್ಫರ್ಮ್ ಆಗ್ಬೇಕು. ಅದು ಇನ್ನೂ ಅಲ್ಲಿ ರಾಷ್ಟ್ರಪತಿವರೆಗೂ ಹೋಗ್ಬೇಕಲ್ವಾ, ಸುಪ್ರೀಂ ಕೋರ್ಟ್ ನಡಿಬೇಕು. ರಾಷ್ಟ್ರಪತಿ ಅಂತಿಮ ತೀರ್ಮಾನ ಅವ್ರು ತಗೊಬೇಕಾಗಿರೋದು. ಇನ್ನೂ ಬೇರೆ ಬೇರೆ ಕೇಸ್ ಇರ್ಬೋದು. ಅವ್ರ ನಮ್ಮ ತಾಯಿ ಗೌರಮ್ಮ ಅಂತ ಬರೋದು, ಉಮೇಶ್ ರೆಡ್ಡಿ ಅಂತ ತಾನೇ ಗೊತ್ತು. ಒಳ್ಳೊಳ್ಳೆ ಕ್ರಿಕೆಟ್ ಎಲ್ಲ ಆಡ್ಕೊಂಡಿದ್ದ ಇದ್ದ ಗೊತ್ತು ನನಗೆ. ನಾನು ಯಾವ ಇಂಟರ್ವ್ಯೂ ರೂಮ್ನಾಗೂ ಕೆಲಸ ಮಾಡಿದೆ ಅನ್ನಲ್ಲ. ಅವ್ರ ಅಮ್ಮ ಬಂದ್ಕೆ ನಮ್ಮ ಹುಡುಗನ ಕರ್ಸಪ್ಪ ಅನ್ನೋದು ಗೌರಮ್ಮ ಅಂತ, ಚಿತ್ರದುರ್ಗ ಏನಿರ್ಬೇಕು ಅವರು ಉಮೇಶ್ ರೆಡ್ಡಿ ತಾಯಿ. ನನಗೆ ಕೇಳೋದು. ನಾನು ಇಂಟರ್ವ್ಯೂಮ್ನಾಗ ಕೆಲವೊಂದು ತಿಂಗಳು ಅದೂ ಮಾಡಿದ್ದೀನಿ.
ಹೇಳಿನಲ್ಲ, ಬಟ್ಟೆ ಕೊಠಡಿಯಲ್ಲಿ ಮಾಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ. ಟೆಲಿಫೋನ್ ಇತ್ತಲ್ಲ, ಫೋನ್ಗಳೆಲ್ಲ ಇದ್ವು, 10 ಟೆಲಿಫೋನ್ ಬೂತ್ಗಳಿದ್ವು, ಅಲ್ಲಿ ಕೆಲಸ ಮಾಡಿದ್ದೀನಿ 2 ವರ್ಷ. ರಾತ್ರಿ ಕಾವಲುಗಾರನಾಗಿ ಕೆಲಸ ಮಾಡಿದ್ದೀನಿ, ಗಾರ್ಡನ್ ವಾಚ್ಮ್ಯಾನಾಗಿ ಕೆಲಸ ಮಾಡಿದ್ದೀನಿ. ಇದು ಯಾವುದು ಹೋದಂಥ ಪ್ರಥಮ ಹಂತದಲ್ಲಿ ಮುದ್ರಣಾಲಯ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ. ಉಮೇಶ್ ರೆಡ್ಡಿ ಸಾಮಾನ್ಯ ವ್ಯಕ್ತಿ, ಮನುಷ್ಯ ಥರನೇ ಇದ್ದ. ಹೆಂಗಿದ್ದ ಅನ್ನೋದು ನೆನ್ನೆ ಹೇಳಿ, ಚೆನ್ನಾಗಿದ್ದ. ಕ್ರಿಕೆಟ್ ಆಡ್ಕೊಂಡು ಎಲ್ಲರ ಥರ ಚೆನ್ನಾಗೇ ಇದ್ದ. ಕೇಳಿರಿಲ್ಲ ನಾನು ಹೊರಗಡೆಲಿ ಏನೋ DR ಪೊಲೀಸ್ ಇರಬೇಕು, DR ಇರಬೇಕಲ್ಲ ಪೊಲೀಸೇ. ನಾನು ಏನೂ ಮಾಡಿಲ್ಲ ಅನ್ನೋ ವಿಚಾರನ ಹೇಳ್ತಿದ್ದ. ಅವನು ಪ್ರಭಾ ನನ್ನ ಜೊತೆ ಅವನು ಶ್ರೀರಂಗಪಟ್ಟಣದವನು ಒಬ್ಬ ನನ್ನ ಫ್ರೆಂಡ್ ಪ್ರಭಾ ಅಂತ ಇದ್ದ. ಅವ್ನು ಕ್ರಿಕೆಟ್ ಹುಚ್ಚು. ಅವನು ಆಕಸ್ಮಿಕವಾದ ಕೇಸಿಂದ ಬಂದಿದ್ದಿತ್ತು. ಶ್ರೀರಂಗಪಟ್ಟಣ ಅವರವರು ಗೋಸೆಗೌಡರು ಬೀದಿ ಅಂತ, ನಾವು 4 ಜನ ಇದ್ದರು ಅವ್ರ ಟೀಮು. ಅವನಿಗೆ ಚೆನ್ನಾಗಿ ಗೊತ್ತು. ಉಮೇಶ್ ರೆಡ್ಡಿ ನನಗಿಂದ ಅವನಿಗೆ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತು ಅಂದರೆ ಕ್ರಿಕೆಟ್ ಆಡತ್ತವ ಒಂದು ಬ್ಯಾಚ್ ಅಲ್ಲ, ಅದೊಂದು ಟೀಮ್ ಇರುತ್ತಲ್ವ, ಹಾಗಾಗಿ ಅವ್ನು ಚೆನ್ನಾಗಿ ಗೊತ್ತು. ಏನೋ ಪ್ರಭಾ ಒಂದು ಕತೆ ಅಂತಂದರೆ ಏನು ಶಿವು ಹಿಂಗೆ ಅಂತ ಹೇಳೋನು. ಅವರೆಲ್ಲ ಒಂದು ಟೀಮ್ನವರಾಗಲು ಅಲ್ಲಿಂದ ಯಾವ ಅವರೆಲ್ಲ ಇರ್ತದೆ ಬಿಡಿ. ರೋಡಿಸಮ್ ಆ ಥರದ್ದು ಮರ್ಡರ್ ಕೇಸ್ನಲ್ಲಿ ಬಂದಿದ್ದು ಅವರು. ಪ್ರಭಾ ಅಂತ ಹೇಳಿದ್ನಲ್ಲ, ಪ್ರಭಾ, ಶಿವಕುಮಾರ, ಮಣಿಕಂಠ, ಗಡಿ ಚೆಲ್ವ, ಈ ಥರದವರು ಎಲ್ಲ ಗೊತ್ತಿರೋ ಅಂತಾರೆ, ಚೆನ್ನಾಗಿ ಗೊತ್ತಿರೋ ಅಂತಾರೆ ಅವರೆಲ್ಲ. ಹಾಗಾಗಿ ಅವ್ನು ಕ್ರಿಕೆಟ್ ಆಡೋಕೆ ಹೋದಾಗ ಅವ್ನು ಹೆಂಗೆ ಅಂತ ಕೇಳಿದ್ದು ನಾನು. ಇದೇನು ಇವ್ನ ಕೇಸ್ಗಳೆಲ್ಲ ಈ ಥರಕ್ಕೆ ನಡೀತಾ ಐತೆ, ಹೆಂಗೆ ಏನು ಹೇಳ್ತಾನೆ ಇವನು ಅಂತ ಕೇಳಿದಾಗ, ಅವ್ನು ಹಿಂಗಂತಾನೆ ಕನ್ಸಿವು ಮಳೆ ಬಿಟ್ಟಾನೋ ಅಂತ ಅವನೇನೋ ಒಂಥರ ಬಯ್ಯನು. ಆ ಥರಕ್ಕೆ ಮಳೆಯಾಡಿರೋದು ಕೆಲವೊಂದು ಇದನ್ನ ಹೇಳಿದಾಗ ಅವನು ಅತಿ ಕ್ಲೋಸಾಗಿ ನನ್ನ ಹತ್ರ ಏನಾಗಿದ್ದರೆ ನಾನು ತಿಳ್ಕೊಳ ಅಂತ 100% ನಾನು ತಿಳ್ಕೊಳ ಅಂತ ಪ್ರಯತ್ನ ಮಾಡೀನಿ. ನನ್ನ ಹತ್ರ ನಾನು ಅಂಥವ್ರನ್ನ ಜಾಸ್ತಿ ಒಡನಾಟ ಇಟ್ಕೊಂತಿರಲಿಲ್ಲ. ನಾನು ಆಯ್ಕೆ ಮಾಡ್ಕೊಳ್ಳೋ ರೀತಿಯೇ ಬೇರೆ ಥರ ಇರ್ತಿತ್ತು. ನನ್ನ ಆಯ್ಕೆಗಳು ಅಲ್ಲಿ ಜೈಲಿನಾಗ ಯಾರು ಸಹವಾಸ ಮಾಡಬೇಕು ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗ್ತಿತ್ತು. ನಾನು ಆ ರೀತಿ ಆಯ್ಕೆ ಮಾಡ್ಕೊತಿದ್ದೆ ವ್ಯಕ್ತಿಗಳನ್ನ. ಅವರು ಮಾತು ಯಾವ ರೀತಿ ಮಾತಾಡ್ತಾರೆ, ಅವ್ನ ಕೇಸ್ ಏನು, ಅವ್ನ ಕೇಸೇನು ಮರ್ಡರ್ ಕೇಸಾಗಿ ಬಂದ ಕ್ಷಣಕ್ಕೆ ನಾನು ಅವನ್ನ ಕಡೆಗಣಿಸ್ತಿರಲ್ಲ. ಅವ್ನು ಮಾಡ್ಯವನ ಇಲ್ವಾ, ಮಾಡಿದ್ರೆ ಅವ್ನು ಏನಕ್ಕೋಸ್ಕರ ಮಾಡಿರ್ಬೋದು ಅನ್ನೋದನ್ನ ತಿಳ್ಕೊಳ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೆ. ಮಾಡಿದರೆ ಇವಾಗ ಅವನ ಮನಸ್ಥಿತಿ ಹೇಗಿದೆ, ಅವನೇನು ಹೇಳ್ತಾ ಇದ್ದಾನೆ, ಅದನ್ನೆಲ್ಲ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೆ. ನನ್ನ ಸೀನಿಯಾರಿಟಿ ಜೈಲಿನ ಸರ್ವಿಸ್ ಆದ ನಂತರ ಆ ಒಂದು ಪ್ರಯತ್ನ ಮಾಡ್ತಿದ್ದೆ. ಅವನ ಮನಸ್ಥಿತಿ ಈಗ ಹೇಗಿದೆ, ಏನು ಮಾತಾಡ್ತಿದ್ದಾನೆ, ಇವನು ಎಷ್ಟು ತೀರ್ಸಿದ್ದಾನೆ, ಇವನು ಯಾವಾಗ ಸೊರಗ್ಬೋದು ಅಂತಾನೆ. ಸುಮಾರು ಜನಕ್ಕೆ ನಾನು ಬುದ್ಧಿನೂ ಹೇಳಿದ್ದೀನಿ ಜೈಲು ಅಂದರೆ ಏನು ಅಂತಾನೆ. ಒಬ್ಬ ಕಸ ಗುಡಿಸ್ತಾ ಬರ್ತಾ ಇದ್ದ, ನಾನು ಗಾರ್ಡನ್ ವಾಚ್ಮ್ಯಾನ್ ಆಗಿದ್ದೆ, ಚಿಕ್ಕ ಹುಡುಗ ಅವನು. ಹಿಂಗೆ ಕಸ ಗುಡಿಸ್ಕೊಂಡು ಹಿಂಗೆ ಬರ್ತಾ ಇದ್ದ. ಅವನು ಇನ್ನೊಬ್ಬನಿಗೆ ಏನು ಹೇಳ್ಕೊಂಬರ್ತಾನೆ, ಅವನದೇ ಆದಂಥ ಜೈಲು ಭಾಷೆನೇ ಒಂಥರ ಇರ್ತದೆ. ಅಲ್ಲಿಂದ ಇದಿರ್ತದೆ, ಕನ್ನಡನೇ ಮಾತಾಡಿರೋನ ಅದರೊಳಗೆ ಒಂದು ಭಾಷೆ ಒಂಚೂರು ವ್ಯತ್ಯಾಸದ ಭಾಷೆ ಇರ್ತದೆ ಜೈಲು ಭಾಷೆಯಲ್ಲಿ. ಅದರಲ್ಲಿ ಏನು ಮಾತಾಡೋಕ್ಕೆ ಒಂಥರ ನನಗೆ ಸಂಕೋಚ ಆಗುತ್ತೆ. ಅಮ್ಮ ನೆಕ್ಸ್ಟ್ ಟೈಮ್ ಬಂದರೆ ಅಮ್ಮ ನಾವು ಹೊಡೆದೇ ಬರೋದು, ಒಂದು 7 ಕುಗಿದೇ ಬರೋದು ಅವನಿಗೆ ಅಂತ. ಕಸ ಗುಡಿಸ್ತಾ ಇರೋದೇನಲ್ಲಿ ಚರಂಡಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಅವನಿಗೆ, ಚರಂಡಿ ಗುಡಿಸ್ಕೊಂಡು ಬರ್ತಾ ಅವನಿಗೆ. ಇನ್ನೊಬ್ಬನಿಗೆ ಹಂಗಂತ ಹೇಳ್ದ, ಬಾರ ಇಲ್ಲಿ ಅಂತ ಕರೆದೆ, ಬಾರ ಇಲ್ಲಿ, ಎಷ್ಟೊಂದು ಇದೆಯಾ ನೀನು ಅಣ್ಣ, SSLC ಎಷ್ಟು ಜನ ಮಕ್ಕಳು ನೀವು ಅಣ್ಣ? ನಾನು ಒಬ್ಬನೇ, ನಮ್ಮ ಅಕ್ಕ ಒಂದು ಐತೆ. ನಿಮ್ಮ ತಂದೆ ತಾಯಿ ಹೆಂಗೆ ಕೆಲಸ ಮಾಡ್ತಾರೆ, ಹಿಂಗೆ ಹೋಗ್ತಾರೆ. ಅವ್ರು ನಿನ್ನ ಸ್ಕೂಲಿಗೆ ಕಳಿಸ್ತಾ ಇರೋದು ಏನಕ್ಕೆ, ಯಾವ ಸ್ಕೂಲಲ್ಲಿ ಓದೋದು ನೀನೇನು ಮಾತಾಡ್ತಾ ಇರೋದು, ಈಗೇನು ಕೇಸ್ ಬಂದಿರೋದು ನೀನು? ಈ ಕೇಸ್ ಮುಗಿಸ್ಕೊಂಡು ಹೋಗಲೇ ಈ ಫಸ್ಟ್ ಅಂತ ಅವ್ನಿಗೆ ಬೈದೆ ಕೆಟ್ಟದಾಗಿ. ಇದನ್ನು ಫಸ್ಟ್ ಮುಗಿಸುವಾಗ ಗುಡಿಸ್ತಾ ಇರೋದು ಕಸ, ಇನ್ನೂ ಬುದ್ಧಿ ಬಂದಿಲ್ವಲ್ಲ ನೀನು? ನಿಮ್ಮ ಮನೇಲಿ ಗುಡಿಸಿದ್ಯಾ ಹೆಂಗೆ ಕಸನ ಗುಡಿಸಿದ್ಯಾ? ಇನ್ನೂ ಏನೇನು ಕೆಲಸ ಮಾಡಬೇಕು ಗೊತ್ತಾ ಇದಾದ್ಮೇಲೆ? ನಿನಗೆ ಏನೇನೈತೆ ಗೊತ್ತಾ? ಬಾತ್ರೂಮ್ ಮುಚ್ಚಿರ ಅಲ್ಲಿ ಅಂತ ಕೇಳಿದೆ. ಈ ಥರಕ್ಕೆಲ್ಲ ಕೇಳಿದೆ. ಅಂಥವ್ರನ್ನ ಎಷ್ಟೋ ಜನಕ್ಕೆ ಬುದ್ಧಿ ಹೇಳಿಬಿಟ್ಟು ನಾನು ತಪ್ಪಾಯಿತು ಅಂತ ಒಪ್ಕೊಂಡಂಗೆ ಮಾಡಿಬಿಟ್ಟಿದ್ದೀನಿ. ಇವನು ಏನೇ ಆಗಿರೋ ಇವನು ಒಬ್ಬ ರೌಡಿಯಾಗಿ ಬಂದವನು. ನಾನು ಹೇಳ್ದು ಹುಡುಗ, ಅವನೇನು ಹೇಳಿನೋ ಅದು ಆಗಿದ್ದವನು. ಯಾರು ಇವನು ನೋಡೋಣ ತಡಿ ಅಂತ ಹೋಗಿ ನೋಡಿದ್ರೆ ಅವನು ಯಾಕೆ ಅಂತಂದರೆ ಒಂದು ರೂಮ್ಗೆ ಅಡ್ಮಿಷನ್ ಹಾಕ್ಬಿಟ್ಟಿದ್ದೀವಿ, ವಾಪಸ್ ಕಳಿಸ್ಬಿಟ್ಟವ್ರಿ. B ಅಂಡರ್ಗ್ರೌಂಡ್ ಅಂತ ಆ ರೂಮು, B ಅಂಡರ್ಗ್ರೌಂಡ್ ಅಂತ, B ಬ್ಲಾಕ್ನಲ್ಲಿ ಅಂಡರ್ಗ್ರೌಂಡ್ 7ನೇ ರೂಮ್ ಅಂತ. ಅಲ್ಲಿಗೆ ಹಾಕಿದ್ದೀವಿ. ನಮಗೆ ಬೇಡ, ಪೊಲೀಸರೆಲ್ಲ ಬೇಡ ಅನ್ನೋದು, ಅಲ್ಲಿರೋ ಕೈದಿಗಳೇ ಬೇಡ ಅಂದ್ಬಿಡೋದು. ಯಾಕೆ ಬೇಡ ಅಂತಂತೆ, ಯಾಕೆ ಬೇಡ ಅಂದಾನೆ ಯಾರು ಅಂತ ಹೋದೆ ನಾನು ಅವ್ರ ರೂಮ್ಗೆ. ನಾನು B1 ಪನಿಷ್ಮೆಂಟ್ ರೂಮ್, ಅಲ್ಲಿಗೆ ನಾನು ಅದನ್ನು ಪನಿಷ್ಮೆಂಟ್ ಅನ್ನೋದಕ್ಕಿಂತ ಪರಿವರ್ತನೆ ಕೊಟ್ಟಿಡಿ ಅಂತೀನಿ. ಅಲ್ಲಿಗೆ ನಾನೇ ಮ್ಯಾನೇಜ್ಮೆಂಟ್ ಇದ್ದಿತ್ತು. ಎಲ್ಲಿಗೆ? B1 ನಾನು, ಇನ್ನೊಬ್ಬ ನನ್ನ ಸಹಪಾಠಿ ಯತಿರಾಜ್ ಅಂತೇಳಿ, ಬೀರೂರು ಉಪ್ಪಾರ್ ಕ್ಯಾಂಪ್ ಅಂತಾನೆ, ಯತಿರಾಜ್ ಅಂತೇಳಿ, ನಾನು ಅವನೇ ಇಬ್ಬರು ಜಾಸ್ತಿ ಅತಿ ಹೆಚ್ಚು ಡ್ಯೂಟಿ ಮಾಡಿದಂಥ ಜಾಗಗಳು. ಯಾರು ಅವನು ಬೇಡ ಅನ್ನೋಕೆ ಅವ್ನು ಜೈಲು ಖಾತೆ ಮಾಡಿಸ್ಕೊಂಡಿದ್ಯಾ ನಾನು? ಯಾರೋ ಅಂತ ಹೋದೆ ಅಲ್ಲಿಗೆ. ನಾವೆಲ್ಲ ಒಂದು ಲಾಟಿ ಗಿಟಿ ಎಲ್ಲ ಇರೋದು. ಲಾಟಿ ಇರೋದು ಕೈದಿಗಳ ಹತ್ರ ಇರೋದು. ಕೈದಿ ಅಂತ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ. ಪೊಲೀಸ್ ಸಿಕ್ಕೋದು ವಿತೌಟ್ ಯೂನಿಫಾರ್ಮ್ ವಿತೌಟ್ ಯೂನಿಫಾರ್ಮ್ ಅಷ್ಟೇ.
ಆಮೇಲೆ ಲಾಠಿ ತಗೊಂಡು ಹೋದೆ ಬಾರ ಇಲ್ಲಿ ಅಂತ ಕರೆದೆ. ಕೆಲವೊಂದು ಸಾರಿ ಪೊಲೀಸ್ನವರು ಅಂಥವ್ರನ್ನ ಕರೆಯೋಕ್ಕೆ ಸ್ವಲ್ಪ ಜರ್ ಕುಳಿತಾರೆ. ಕಾರಣಗಳಿರ್ತಾವೆ ಅವರು ಅಕಸ್ಮಾತ್ ಹೊರಗಡೆ ಅಟ್ಯಾಕ್ ಮಾಡಿರೋರಿಗೆ ಆ ಒಂದು ಭಯನೂ ಇರುತ್ತೆ. ಕೆಲವರು ಅಂಥವ್ರು ಇರ್ತಾರೆ. ನಮ್ಗೆ ಯಾರು ಅಟ್ಯಾಕ್ ಮಾಡ್ತಾರೆ? ನಾನು ಹೊಡಿತಾರೆ ಅದೇನು ಜೀವಾವಧಿ ಶಿಕ್ಷೆ. ನನ್ನ ಅನುಭವ ಎಷ್ಟಾಗಿರ್ತದೆ. ಇಂಥವ್ರನ್ನ ಎಷ್ಟು ಜನ ನೋಡ್ತಿರ್ತೀನಿ, ಎಂತೆಂಥವ್ರನ್ನ ನೋಡಿರ್ತೀನಿ. ಬಾರ ಇಲ್ಲಿ ಅಂತ ಕರೆದೆ. ನಾನೇನು ಮಾತಾಡ್ತೀನಿ ಅದ್ರ ಮುಖ್ಯ ಆಗ್ತದೆ. ಎಂತೆಂಥವ್ರಿಗೋ ಹೇಳ್ಬಿಟ್ಟಿದ್ದೀನಿ ಬಿಡಿ, ಎಂತೆಂಥವ್ರಿಗೋ ಹೇಳ್ಬಿಟ್ಟಿದ್ದೀನಿ. ಆ ಕಥೆನೇ ಬೇರೆ. ಯಾಕೆ ಇವನ್ನ ಬೇಡ ಅಂದಿತ್ತು? ನಿಮ್ಮ ರೂಮಿಗೆ ಬೇಡ ಅಂತಂದೆ. ನಿಂದ ರೂಮು ಯಾಕೆ ಕತೆ ಮಾಡಿಸ್ಕೊಂಡಿದ್ಯಾನೋ? ಬಾ ನಿನ್ನ ನಮ್ಮ ರೂಮಿಗೆ ಬಾಲ್ಗೆ ಅಲ್ಲಿಗೆ ಬಾ, ನಿನ್ನ ಜಾಗ ನಾನು ಕೊಡ್ತೀನಿ ಬಾ. ಅಲ್ಲೇ ಎಲ್ಲರೂ ಏನು ಮಾಡ್ಬೇಕು ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೀನಿ. ಆ ಹುಡುಗ ಯಾರಾಗಿರ್ತಾನೆ ಅವನು ಅಲ್ಲಿ ಆ ರೂಮಿಗೆ ಬಾಸ್ ಆಗ್ಬಿಟ್ಟವನೇ. ನಾನು ಎಷ್ಟೋ ವರ್ಷದ ನಂತರ ನೋಡ್ತೀನಿ ಕಸ ಗುಡಿಸ್ತಿದ್ನಲ್ಲ ಅದೇ ಹುಡುಗ ಅವನು ರೌಡಿಯಾಗಿ ಬೆಳೆದ್ಬಿಟ್ಟವನೇ. ಅನೇಕ ಪ್ರಕರಣಗಳು ಬಂದು ಹೋಗ್ಬಿಟ್ಟವನು. ಆಚೆ ಹೋಗಿ ಅವನು ಉದ್ಯೋಗ ಅದನ್ನ ಮಾಡ್ಕೊಂಡ್ಬಿಟ್ಟವನೇ. ಅವನ ಆಸೆ ರೌಡಿ ಆಗ್ಬೇಕು ಅಂದ್ರೆ ಅವ್ನ ಕನಸೇ ರೌಡಿ ಆಗ್ಬೇಕು ಅಂತ. ಅಯ್ಯೋ ಯಾಕೆ ಅದು ಹಿಂಗೆ ಅವ್ರಿಗೆ ಆಗ್ತಾರೆ? ಯಾಕೆ ಅದು ಅದೇನು ರಾಜನ ಪಟ್ಟಣ? ಯಾಕೆ ಸುಮ್ಮನೆ ಬೀದಿ ಹೆಣಗಳು ಆಗ್ತಾರೆ? ಇವ್ನು ನಾವು ನೋಡ್ದಾಕೋದು ಅವ್ನು ನೀವು ನೋಡ್ದಾಕೋದು, ಇವ್ನು ನಾವು ನೋಡ್ದಾಕೋದು ಅವ್ನು ನೀವು ನೋಡ್ದಾಕೋದು. ಕೆಲವೊಂದು ಸತಿ ನಿದ್ದೆನೇ ಬರೋದಿಲ್ವಲ್ಲ. ಅಲ್ಲೋಗಿ ಬಸ್ ಸ್ಟ್ಯಾಂಡಾಗ ಒಬ್ಬ ಅವನೇನೋ ಕುದಿ ಮಾಡೋನೋ ಪೇಪರ್ ಏನೋ ಒಂದು ಅವ್ರಿಗೆ ಆ ವೃತ್ತಿಗೆ ನಾವು ವಿಯಾಡ್ಸ್ ಮಾತಾಡೋಂಥದ್ದಲ್ಲ. ಪ್ರಾಮಾಣಿಕ ದುಡಿಮೆ ಇರೋ ಅಂತನು ಅಲ್ಲಿ ಬಸ್ ಸ್ಟ್ಯಾಂಡಾಗೂ ಹೋಗಿ ಇಲ್ಲ ಅವನಿಗೆ ಸುಮ್ಮನೆ ಆರಾಮಾಗಿ ಮನ್ಗಿರ್ತಾನೆ. ಯಾವುದೇ ಯೋಚನೆ ಇರಲ್ಲ. ನನ್ನ ಯಾರೇನು ಮಾಡ್ಯಾರು ಅನ್ನ ನಿರ್ಭಯ ತಪ್ಪು ಮಾಡಿರೋನಿಗೆ ಅಲ್ಲೊಂದು ಬೆಕ್ಕ ಪಕ್ಕನ ಒಂದೊಂದು ತಟ್ಟೆ ಚಂಬ ಬೆಳಿಬಿಟ್ರೆ ಯಾರೋ ಬಂದ್ಬಿಟ್ಟ ಅಂತ ಹಿಂಗೆ ಎದ್ರಕೊಂಡು ಎದ್ಬಿಡ್ಬೇಕಾಗುತ್ತೆ. ಅವನ ಮೈಂಡ್ ಹೆಂಗಿರ್ತದೆ? ಅವ್ನು ಮಾಡ್ತಾ ಇರೋ ಪಾಪ ಪ್ರಜ್ಞೆ ಕಾಡ್ತಾ ಇರ್ತದೆ. ಹಾಗಾಗಿ ಅಂಥ ಭಯದ ಬದುಕು ಬೇಕಾ? ಎಲ್ಲರಿಗೂ ನಾನು ಒಂದೇ ಥರ ಕೇಳೋದಲ್ಲ. ಆ ಥರ ಕೆಲವೊಂದು ಪ್ರಕರಣಗಳಲ್ಲಿ ಆ ಥರ ಯೋಚನೆ ಮಾಡೋಂಥವ್ರು ಇದ್ದಾರೆ. ಇನ್ನು ಕೆಲವರು ನಮ್ಗೆ ಯಾಕಪ್ಪ ಬೇಕಂತನ ಸೆಟಲ್ ಆಗೋಗ್ಬಿಟ್ಟು ನಮಗೆ ಸವಾಸನೆ ಬೇಡ ಅಂತೇಳಿ ಆರಾಮಾಗಿ ಅವ್ರ ತಂದೆ ತಾಯಿಗಳ ಜೊತೆಗೆ ಅವ್ರ ಹೆಂಡತಿ ಮಕ್ಳುಗಳ ಜೊತೆ ಚೆನ್ನಾಗಿರೋಂಥವು ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ಳೋದು ರೀತಿ ಮೇಲೆ ಹೋಗುತ್ತೆ. ಕೆಲವು ಸತಿ ಪೊಲೀಸ್ನವರು ಕೂಡ ಕೇಸ್ಗಳನ್ನ ಹಾಕ್ಕೊಂಡು ಆ ಕೇಸು ಈ ಕೇಸು ಅಂತನ ಮೇನ್ ಕಾರಣಗಳು ಇವ್ರು ಪ್ರತಿಯೊಬ್ಬರನ್ನ ಅವ್ರು ಮಾಡೋ ಸ್ನೇಹದ ಮೇಲೆ ಸವಾಸದ ಮೇಲೆ ಹೋಗುತ್ತೆ. ಅವರೇ ಜೀವನಗಳನ್ನ ಕೆಲವರು ಹಾಳು ಮಾಡ್ಕೊತ ಹೋಗ್ತಾ ಇರ್ತಾರೆ. ಮೊದಲು ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡಿರ್ತಿರೋದನ್ನು ಅವರು ಇವ್ರ ಮೇಲೆ ದುಡ್ಡೋದಕ್ಕಿಂತ ಅವನೇ ಪ್ರಶ್ನೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ನಮಗೆ ಅವನಿಂದ ಹಿಂಗಾಗೋಗ್ಬಿಡ್ತು, ಇವನಿಂದ ಹಿಂಗಾಗೋಗ್ಬಿಡ್ತು ನನ್ನ ಪರಿಸ್ಥಿತಿ ಅನ್ನೋದಕ್ಕಿಂತ ನಾನು ಯಾಕೆ ಹಿಂಗೆ ಮಾಡ್ಕೊಂಡೆ ಅಂತ ಅವನೇ ಪ್ರಶ್ನೆ ಹಾಕ್ಕೊಂಡಾಗ ಅವನೇ ಕಾರಣ ಆಗಿರ್ತಾನೆ, ಬೇರೆಯವರಾಗಿರಲ್ಲ. ಇವತ್ತು ನಾನೇನಾಗಿದ್ದೀನಿ ಇದಕ್ಕೆ ನಾನೇ ಕಾರಣ ಹೊರತು ಬೇರೆಯವ್ರನ್ನ ಹೀಯಾಳ್ಸೋದು ಕಷ್ಟ ಇರೋದು. ಅದು ಮೂಲ ಹುಡುಕ್ತಾ ಹೋದಾಗ ನನಗೆ ನಾನೇ ಕಾರಣ ಆಗಿರ್ತೀನಿ. ಹೌದಲ್ವರಾ?